ಕುಮಾರಸ್ವಾಮಿ ವಿರುದ್ಧ ಕೇಳಿಬರ್ತಾ ಇರುವಂತಹ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕಂದಾಯ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಇವತ್ತು ಮಾರ್ಕಿಂಗ್ ವ್ಯವಸ್ಥೆಯನ್ನ ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. 14 ಎಕರೆಗೂ ಅಧಿಕ ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ ಅನ್ನೋದು ಆರೋಪ. ಎರಡನೇ ದಿನ ಕೂಡ ಮಾರ್ಕಿಂಗ್ ಕೆಲಸಗಳನ್ನ ಮುಂದುವರಿಸಲಾಗ್ತಾ ಇದೆ. ಮಾರ್ಕಿಂಗ್ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. 7 ದಿನಗಳ ಒಳಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇರುತ್ತೆ, ಕಾಲಾವಕಾಶ ಸಾಮಾನ್ಯವಾಗಿರುತ್ತೆ. 7 ದಿನಗಳ ಒಳಗೆ ಉತ್ತರವನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಆ ಒತ್ತುವರಿಯಾದ ಜಾಗದ ಕಾಂಪೌಂಡ್ಗಳೇನಿದೆ ಅದನ್ನು ಧ್ವಂಸ ಮಾಡೋದರ ಮೂಲಕ ತೆರವುಗೊಳಿಸುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಭೂಮಿ ವಶಕ್ಕೆ ಜಿಲ್ಲಾಡಳಿತ ಪಡೆಯಲಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಭೂ ಒತ್ತುವರಿ ಮಾಡಿದ್ರೆ ವಶಕ್ಕೆ ಪಡೀರಿ ಅಂತೆಲ್ಲ ಪತ್ರಗಳನ್ನೆಲ್ಲ ಬರೆದಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಆಮೇಲೆ ಕಳೆದೋಗಿರೋ ಭೂಮಿಯನ್ನು ಹುಡುಕೊಡ್ಬೇಕು ನೀವು ಅಂತೆಲ್ಲ ಕೇಳ್ಕೊಂಡಿದ್ರು. ಈ ಬೆನ್ನಲ್ಲೇ ಸರ್ಕಾರಿ ಅಧಿಕಾರಿಗಳು ಅಲರ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 11:15 ನಂತರ ಅಲ್ಲಿ ಅಧಿಕಾರಿಗಳು ಸ್ಪಾಟಿಗೆ ಬಂದ್ರು. ಅಷ್ಟು ಲೇಟಾಗಿ ಯಾಕೆ ಬಂದ್ರು ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಮಗೆ. ಬಟ್ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ, ಅಂತೂ ಇಂತೂ ಜಡತ್ವನೆಲ್ಲ ಪಕ್ಕಕ್ಕಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಅನ್ನೋದು ಗೊತ್ತಾಗ್ತಾ ಇದೆ. ಈ ಎಲ್ಲ ಇವತ್ತು ಮಾರ್ಕಿಂಗ್ ಕೆಲಸ ಎಲ್ಲ ಆದಮೇಲೆ ನೆಕ್ಸ್ಟ್ ಮುಂದಿನ ಪ್ರಕ್ರಿಯೆಗಳು ನೋಟಿಸ್ ಕೊಡೋದು. ಒಂದು ವೇಳೆ ಎಷ್ಟು ಒತ್ತುವರಿ ಆಗಿದೆ ಅಂದರೆ ಇದಕ್ಕೆ ಉತ್ತರ ಏನು ಕೊಡ್ತೀರಾ ಅಂತೆಲ್ಲ ನೋಟಿಸ್ ಕೊಟ್ಟು ಟೈಮ್ ಕೊಡ್ತಾರೆ. ಆ ಕಾಲಾವಕಾಶದಲ್ಲಿ ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಲೀಗಲ್ ಹೋರಾಟ ಮುಂದುವರಿಯುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್. ಸದ್ಯಕ್ಕೆ ಮಾರ್ಕಿಂಗ್ ಕೆಲಸಗಳು ಯಾವ ರೀತಿ ನಡೀತಾ ಇದೆ? ಇವತ್ತು ಕೇವಲ ಮಾರ್ಕಿಂಗ್ ಕೆಲಸಕ್ಕೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಏನೇನು ಮಾಹಿತಿ ಸಿಗ್ತಾ ಇದೆ? ನಿನ್ನೆಯಿಂದ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಬೆಳವಣಿಗೆ ನಂತರ ಕಾನೂನಾತ್ಮಕ ಹೋರಾಟ ಅಥವಾ ಹೆಜ್ಜೆಗಳು ಕಂದಾಯ ಇಲಾಖೆಯಿಂದ ಇರ್ಬೋದು ಅಥವಾ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಇರ್ಬೋದು, ಏನಾಗುತ್ತೆ? ಮಮತಾ, ಈಗಾಗಲೇ ನಿನ್ನೆಯಿಂದ ಕೂಡ ಮಾರ್ಕಿಂಗ್ ಕಾರ್ಯ ಆರಂಭವಾಗಿರುವಂಥದ್ದು. ನಿನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಆರಂಭ ಆಯಿತು. ಅಂದರೆ ಒಟ್ಟು 14 ಎಕರೆಗೂ ಅಧಿಕ ಜಮೀನು ಏನು ಒತ್ತುವರಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಎಲ್ಲ ಒತ್ತುವರಿ ಆಗಿರುವಂಥ ಜಮೀನನ್ನು ಕೂಡ ಆಧುನಿಕ ತಂತ್ರಜ್ಞಾನದ ಮೂಲಕ ಸರ್ವೆಯನ್ನ ಮಾಡಿ ಆ ಜಾಗವನ್ನು ಗುರುತು ಮಾಡುವಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಅಂದರೆ ಯಾವ್ಯಾವ ಜಾಗ ಸರ್ಕಾರಿಗೆ ಸೇರಿದೆ ಆ ಎಲ್ಲ ಸರ್ಕಾರಿ ಜಾಗಗಳನ್ನು ನೀಟಾಗಿ ಅಂದರೆ ಮಾರ್ಕ್ ಮಾಡಿಕೊಂಡು ಆ ಒಂದು ಮಾರ್ಕಿಂಗ್ ಜಾಗಕ್ಕೆ ರೆಡ್ ಫ್ಲಾಗ್ ಅನ್ನು ಕೂಡ ಹಾಕ್ಲಾಗ್ತಾ ಇದೆ. ಅಂದ್ರೆ ಇದು ಸರ್ಕಾರಿ ಜಾಗ, ಇದು ಒತ್ತುವರಿ ಆಗಿದೆ ಅನ್ನೋದನ್ನ ಸೂಚಿಸುವಂತ ಒಂದು ರೆಡ್ ಫ್ಲಾಗ್ ಅನ್ನ ಅಲ್ಲಿ ಅಳವಡಿಕೆ ಮಾಡಲಾಗುತ್ತೆ. ನೆನ್ನೆಯಿಂದಲೂ ಕೂಡ ಮಾರ್ಕಿಂಗ್ ಕಾರ್ಯ ನಡೀತಾ ಇರುವಂತದ್ದು. ಇವತ್ತು ಕೂಡ ಮಾರ್ಕಿಂಗ್ ಕಾರ್ಯ ಮುಂದುವರೆದಿದೆ. ಕುಮಾರಸ್ವಾಮಿ ತೋಟದ ಮನೆ ಹೊರತುಪಡಿಸಿ ಹೊರಗಡೆಯೂ ಕೂಡ ಇತರರು ಕೂಡ ಅಂದ್ರೆ ಒತ್ತುವರಿಯನ್ನ ಈ ಒಂದು ಜಮೀನನ್ನ ಮಾಡ್ಕೊಂಡಿದ್ದಾರೆ. 14 ಎಕರೆ ಒತ್ತುವರಿ ಆಗಿರುವಂತಹ ಜಮೀನಿನಲ್ಲಿ ಸರ್ಕಾರಿ ಗೋಮಾಳ ಜೊತೆಗೆ ಸ್ಮಶಾನ ಹಾಗೂ ಇತರ ಜಲಮೂಲಗಳು ಅಂದ್ರೆ ಕೆರೆ ಕಟ್ಟೆಗಳು ಸಣ್ಣ ಪ್ರಮಾಣದಲ್ಲಿ ಏನಿದ್ವು ಅವೆಲ್ಲವೂ ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವಂತ ಸರ್ಕಾರಿ ಜಾಗಗಳಿವೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಅಲ್ಲಿ ಒತ್ತುವರಿ ಆಗಿರುವಂತಹ ಜಾಗಗಳಿಗೆ ಫ್ಲಾಗ್ ಗಳನ್ನ ಹಾಕ್ತಿದ್ದಾರೆ, ಅದ ಜಾಗವನ್ನ ಗುರುತು ಮಾಡ್ತಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಸಂಪೂರ್ಣವಾಗಿ ಮಾರ್ಕಿಂಗ್ ಕಾರ್ಯ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಕುಮಾರಸ್ವಾಮಿ ಸೇರಿದಂತೆ ಒತ್ತುವರಿದಾರರು ಏನಿದ್ದಾರೆ ಎಲ್ರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗುತ್ತೆ. ಅಂದ್ರೆ ನೀವು ಒತ್ತುವರಿ ಮಾಡ್ಕೊಂಡಿರುವಂತಹ ಜಮೀನ್ ಏನಿದೆ ಅದು ಸರ್ಕಾರಿ ಜಮೀನ್ ಆಗಿರುತ್ತೆ. ನೀವು ಒತ್ತುವರಿ ಮಾಡ್ಕೊಂಡಿರುವಂತಹ ಉದ್ದೇಶ ಏನು, ಯಾವ ಕಾರಣಕ್ಕೆ ಒತ್ತುವರಿ ಮಾಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕೂಡ ಒಂದು ನೋಟಿಸ್ ಅನ್ನ ರವಾನೆ ಮಾಡಲಾಗುತ್ತೆ. ಇದಕ್ಕೆ 7 ದಿನಗಳ ಒಳಗಾಗಿ ನೀವು ಉತ್ತರವನ್ನ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನ ಜಿಲ್ಲಾಡಳಿತ ನೀಡುತ್ತೆ. ಯಾಕಂದ್ರೆ ನೀವು ಒತ್ತುವರಿ ಮಾಡ್ಕೊಂಡಿರುವಂತ ಜಮೀನನ್ನ ನಾವು ಸರ್ಕಾರ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದೀವಿ, ಇದಕ್ಕೆ ನಿಮ್ಮದೇನಾದ್ರೂ ಆಕ್ಷೇಪಣೆ ಇದೆಯಾ ಅಥವಾ ನಿಮ್ಮ ಬಳಿ ಯಾವ್ದಾದ್ರು ದಾಖಲೆಗಳಿದ್ದಾವ ಅವಿದ್ರೆ ಅವನ್ನ ಸಲ್ಲಿಸುವಂತೆ ಕೂಡ ಸೂಚನೆಯನ್ನ ಜಿಲ್ಲಾಡಳಿತ ನೀಡುತ್ತೆ. 7 ದಿನಗಳ ಒಳಗಾಗಿ ಯಾವುದೇ ರೀತಿಯ ಉತ್ತರವನ್ನ ಕೊಡ್ಲಿಲ್ಲ ಅಂತಂದ್ರೆ ಆ ಬಳಿಕ ಸರ್ಕಾರಿ ಜಾಗ ಏನಿದೆ ಆ ಎಲ್ಲಾ ಜಾಗವನ್ನ ಅಂದ್ರೆ ಕಾಂಪೌಂಡ್ ಇದ್ರೆ ಅದನ್ನ ಡೆಮಾಲಿಷ್ ಮಾಡುವಂತದ್ದು, ಕಟ್ಟಡಗಳಿದ್ರೆ ಅದನ್ನು ಕೂಡ ಡೆಮಾಲಿಷ್ ಮಾಡುವಂತದ್ದು, ಈ ರೀತಿಯ ಪ್ರಕ್ರಿಯೆಗೆ ಜಿಲ್ಲಾಡಳಿತ ಮುಂದಾಗುತ್ತೆ. ಆ ಒಂದು ಜಾಗವನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ಆಗುತ್ತೆ. ಇದರ ನಡುವೆ ಏನಾದ್ರೂ ಕುಮಾರಸ್ವಾಮಿ ಅವರು ಕೂಡ ಹಿಂದೆ ಹೇಳಿದ್ರು ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ, ಇದು ರಾಜಕೀಯ ಷಡ್ಯಂತ್ರ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಆ 7 ದಿನ ಒಳಗಾಗಿ ಕುಮಾರಸ್ವಾಮಿ ಅವರು ಕೂಡ ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗುವಂತದ್ದಿರ್ಬೋದು, ಈ ಒಂದು ಹೈಕೋರ್ಟ್ ನ ತೀರ್ಪಿಗೆ ಸ್ಟೇ ತರುವಂತದ್ದಿರ್ಬೋದು, ಆ ರೀತಿಯ ಕಾನೂನು ಪ್ರಕ್ರಿಯೆಗೆ ಮುಂದಾಗ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಹಾಗಾಗಿ ಜಿಲ್ಲಾಡಳಿತದ ಒಂದು ಪ್ರೊಸೀಜರ್ ನಡುವೆ ಕುಮಾರಸ್ವಾಮಿ ಅವರು ಯಾವ ರೀತಿಯಾದಂತಹ ಕಾನೂನು ಹೋರಾಟ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಮಮತಾ, ವಿನಯ್, ಇಲ್ಲಿ 5 ಎಕರೆ 20 ಗುಂಟೆ ಜಮೀನಲ್ಲಿ ನಾನು ಬಳಕೆ ಮಾಡ್ತಿರೋದು ಕೇವಲ 1.25 ಎಕರೆ ಅಷ್ಟು ಮಾತ್ರ. ಉಳಿದ ಭೂಮಿ ಇಲ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ, ನೀವು ಹುಡುಕೊಡಿ ಅಂತೆಲ್ಲ ಪತ್ರವನ್ನು ಬರೆದಿದ್ರಲ್ಲ, ವಶಪಡಿಸ್ಕೊಳ್ಳೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತ. ಸೊ ಅದ್ರ ಬಗ್ಗೆ ಇವತ್ತೇನಾದ್ರು ರಿಯಾಕ್ಷನ್ ಕೊಟ್ರ ಕಂದಾಯ ಇಲಾಖೆ ಅಧಿಕಾರಿಗಳು ಅಥವಾ ಜಸ್ಟ್ ಮಾರ್ಕಿಂಗ್ ಮಾತ್ರ ಸೀಮಿತ ಆಗಿದೆಯಾ ಅವ್ರದ್ದು ಪ್ರಕ್ರಿಯೆಗಳೆಲ್ಲ?
ಮಮತಾ, ಇವತ್ತು ಕೇವಲ ಮಾರ್ಕಿಂಗ್ ಅಷ್ಟೇ ಸೀಮಿತ ಆಗಿದೆ. ನಿನ್ನೆ ಅಷ್ಟೇ ತೆರವು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟು ಜಿಲ್ಲಾಧಿಕಾರಿಗಳು ಹೊರಟಂಥದ್ದು. ಇವತ್ತು ಯಾವುದೇ ರೀತಿಯ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಕೇವಲ ಕಂದಾಯ ಇಲಾಖೆಯ ಕಿರಿಯ ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳಷ್ಟೇ ಇವತ್ತು ಮಾರ್ಕಿಂಗ್ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇವತ್ತು ಸಂಪೂರ್ಣವಾಗಿ ಮಾರ್ಕಿಂಗ್ ಕಾರ್ಯವನ್ನ ಮುಗಿಸಿ ಯಾವ್ಯಾವುದು ಸರ್ಕಾರಿ ಜಾಗ ಏನಿದೆ ಅನ್ನೋದನ್ನ ಗುರುತು ಮಾಡಿಸಿ ಅದಕ್ಕೆ ಅಳತೆ ಕಲ್ಲುಗಳನ್ನು ನೀಡಲಾಗುತ್ತೆ. ಅದಾದ ಬಳಿಕ ಜಿಲ್ಲಾಧಿಕಾರಿಗಳು ಈ ಒಂದು ಒತ್ತುವರಿದಾರರಿಗೆ ನೋಟಿಸ್ ಕೊಡುವಂತ ಕೆಲಸ ಕೂಡ ಆಗುತ್ತೆ. ಕುಮಾರಸ್ವಾಮಿ ಅವರು ಹಿಂದೆ ಭೂ ದಾಖಲೆಗಳ ವಿಭಾಗಕ್ಕೆ ಒಂದು ಪತ್ರ ವ್ಯವಹಾರವನ್ನ ಮಾಡಿದ್ರು. ಆ ಪತ್ರ ವ್ಯವಹಾರ ಕೂಡ ಸಾಕಷ್ಟು ಇದೀಗ ವೈರಲ್ ಆಗಿರುವಂತದ್ದು. ಯಾಕಂದ್ರೆ ನನ್ನ 2 ಸರ್ವೆ ನಂಬರ್ ಏನಿದೆ, ಸರ್ವೆ ನಂಬರ್ 7, ಸರ್ವೆ ನಂಬರ್ 8, ಈ 2 ಜಾಗದಲ್ಲಿ ಸುಮಾರು 5 ಎಕರೆಗೂ ಅಧಿಕ ಜಾಗ ನಾನು ಅಂದ್ರೆ ಖರೀದಿ ಮಾಡಿದಂತ ಜಾಗ ಅದು. ಇದರಲ್ಲಿ ಕೇವಲ ಅನುಭೋಗದಲ್ಲಿರುವುದು ಕೇವಲ 1.27 ಗುಂಟೆ ಅಷ್ಟೇ ನಾನು ಅನುಭೋಗದಲ್ಲಿದ್ದೇನೆ. ಉಳಿದಂತ ಜಮೀನ್ ಏನಿದೆ ಅದನ್ನ ಹುಡುಕಿ ಕೊಡಿ. ನನ್ನ ಜಾಗದಲ್ಲಿ ಯಾವ್ದಾದ್ರು ಕಾನೂನು ಬಾಹಿರವಾಗಿ ಜಮೀನ್ ಇದ್ರೆ ಅದನ್ನ ನೀವು ತೆಗೆದುಕೊಳ್ಳಿ ಅನ್ನೋ ಒಂದು ಲೆಟರ್ ಅನ್ನ ಬರೆದಿದ್ರು. ಹಾಗಾಗಿ ಜಿಲ್ಲಾಡಳಿತ ಆ ಸರ್ವೆ ನಂಬರ್ಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತ ಪ್ರಕಾರ ಅವ್ರು ಖರೀದಿ ಮಾಡಿದಂತ ಜಾಗ ಏನಿದೆ ಅದರಲ್ಲಿ ಅವರು ಅನುಭೋಗದಲ್ಲಿರುವಂತದ್ದು ಎಷ್ಟು, ಅವರ ಜಾಗ ಅಲ್ಲೇನಾದ್ರೂ ಮಿಸ್ ಆಗಿದೆಯಾ, ಆ ಜಾಗದಲ್ಲಿ ಏನಾದ್ರೂ ಅಂದ್ರೆ ಬೇರೆಯವರು ಇದ್ದಾರಾ, ಆ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಮಾರ್ಕಿಂಗ್ ಕಾರ್ಯವನ್ನ ಸಂಪೂರ್ಣವಾಗಿ ಮಾಡಿ ಅವರಿಗೆ ನೋಟಿಸ್ ಕೊಟ್ಟ ಬಳಿಕ ಅವರು ಅದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ತಿಳಿದುಕೊಂಡು ಜಿಲ್ಲಾಡಳಿತ ಮುಂದಿನ ನಡೆಯನ್ನ ಅನುಸರಿಸುತ್ತೆ. ಮಮತಾ, ರೈಟ್, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.